ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶಾ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಹೃದಯನಾಳದ ಕಾಯಿಲೆಗಳು ಹೈ ರಿಸ್ಕ್ ಕಾಯಿಲೆಗಳಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಳ್ಳುತ್ತವೆ. ಹೃದಯಕ್ಕೆ ಸಮರ್ಪಕವಾಗಿ ರಕ್ತವನ್ನು ಹರಿಸುವಲ್ಲಿ ರಕ್ತನಾಳಗಳ ಪಾತ್ರ ಬಹುದೊಡ್ಡದು. ಆದರೆ ಕೆಲವರ ದೇಹದಲ್ಲಿನ ಅಸಮರ್ಪಕ ಕ್ರಿಯೆಗಳಿಂದ ಉಬ್ಬಿರುವ ರಕ್ತನಾಳಗಳು ಕಂಡುಬರುತ್ತವೆ. ಹಾಗೆ ಸಾಕಷ್ಟು ದೈಹಿಕ ಚಟುವಟಿಕೆ ಇಲ್ಲದೇ ಇರುವುದು ಕಾಲುಗಳಲ್ಲಿನ ರಕ್ತದ ಹರಿವನ್ನು ಕಡಿಮೆ ಮಾಡುತ್ತದೆ. ಇದು ರಕ್ತನಾಳಗಳ ಮೇಲೆ ಗುಳ್ಳೆಗಳ ರಚನೆಗೆ ನೆರವಾಗುತ್ತದೆ. ಇದನ್ನ ವೆರಿಕೋಸ್ ವೇನ್ಸ್ ಅಥವಾ ಉಬ್ಬಿರುವ ರಕ್ತನಾಳಗಳು ಅಂತ ಕರೀತಾರೆ. ಈ ಕಾಯಿಲೆಯಿಂದ ಬಳಲುವವರು ಸಾಕಷ್ಟು ಜನ. ಆದರೆ ಭಯಪಡುವ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದಕ್ಕೆ ನಮ್ಮ ಹೋಮಿಯೋಪತಿಯಲ್ಲಿ ಪರಿಣಾಮಕಾರಿ ಹಾಗೂ ಶಾಶ್ವತ ಪರಿಹಾರವಿದೆ. ಈ ಬಗ್ಗೆ ನಮ್ಮ ಹೋಮಿಯೋಪತಿಯ ವೈದ್ಯರಾದ ಮಂಜುನಾಥ್ ಕೆ ಅವರು ಈಗ ತಿಳಿಸಿಕೊಡಲಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಕಾಲು ಅನ್ನೋದು ಮನುಷ್ಯನ ಬಹುಮುಖ್ಯ ಅಂಗ. ಹೀಗಾಗಿ ಕಾಲಲ್ಲಿ ಏನಾದರೂ ಸಮಸ್ಯೆ ಕಾಣಿಸಿಕೊಂಡಾಗ ನಮಗೆ ಯಾವುದೇ ರೀತಿಯ ವರ್ಕ್ ಕೆಲಸ ಮಾಡೋಕ್ಕೆ ಆಗೋದೇ ಇಲ್ಲ. ಹೀಗಾಗಿ ಈ ವೆರಿಕೋಸ್ ವೇನ್ಸ್ ಅಂದ್ರೆ ಏನು, ಇದು ಕಾಲಿಗೆ ಯಾಕೆ ಸಮಸ್ಯೆ ಉಂಟು ಮಾಡುತ್ತೆ? ಖಂಡಿತ, ವೆರಿಕೋಸ್ ವೇನ್ಸ್ ಅನ್ನೋದು ಈ ಕಾರ್ಯಕ್ರಮದಲ್ಲಿ ತುಂಬಾ ಸರಿ ಮಾತಾಡಿದ್ರು ಸಹ ಇದರಿಂದ ಬಳಲ್ತಾ ಇರೋ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ ಅಂತಾನೆ ಹೇಳ್ಬೋದಾಗತ್ತೆ. ಯಾಕಂದ್ರೆ ವೆರಿಕೋಸ್ ವೇನ್ಸ್ ಅಂತ ಹೇಳಿದ್ರೆ ಇದೊಂದು ಕಾಲಿನಲ್ಲಿ ಕಂಡು ಬರುವಂತಹ ಒಂದು ಸಮಸ್ಯೆ, ಕಾಲಿನ ರಕ್ತನಾಳಗಳಲ್ಲಿ ಕಂಡುಬರುವಂತಹ ಒಂದು ಸಮಸ್ಯೆ ಅಂತ ಹೇಳ್ಬೋದು. ಇದನ್ನ ನಾವು ಉಬ್ಬಿದ ರಕ್ತನಾಳಗಳಂತ ಹೇಳಿ ಕರಿಬಹುದು ಅಥವಾ ತಿರುಚು ರಕ್ತನಾಳಗಳಂತ ಹೇಳಿ ಕರಿಬಹುದು. ತುಂಬಾ ಜನಕ್ಕೆ ಈ ಸಮಸ್ಯೆ ಏನು ಅಂತ ಗೊತ್ತಿಲ್ಲ. ಕೆಮ್ಮು, ಆಸ್ತಮಾ, ಆರ್ಥರೈಟಿಸ್, ಸಂಧಿವಾತ ಎಲ್ಲರಿಗೂ ಒಂದು ಐಡಿಯಾ ಇರುತ್ತೆ. ಬಟ್ ಈ ವೆರಿಕೋಸ್ ವೈನ್ಸ್ ಅಂತ ಹೇಳಿದ್ರೆ ಯಾರು ಬಳಲ್ತಾ ಇದ್ದಾರೆ ಅಂಥವ್ರಿಗೆ ಮಾತ್ರ ಈ ಸಮಸ್ಯೆಗಳ ಲಕ್ಷಣಗಳು, ಈ ಸಮಸ್ಯೆಯಿಂದ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸೊ ನಾವೀಗ ಪ್ರೊಮೋ ಫೋಟೋಸ್ನ ಏನು ನೋಡ್ತಾ ಇದ್ದೀವಿ, ಇದನ್ನೇ ನಾವು ವೆರಿಕೋಸ್ ವೇನ್ಸ್ ಅಂತ ಹೇಳಿ ಕರೆಯೋದು. ಇದು ಒಂದು ದಿವಸ ಎರಡು ದಿವಸದಲ್ಲಿ ಬರುವಂಥ ಒಂದು ಸಮಸ್ಯೆ ಅಲ್ಲ. ಈಗ ನಾರ್ಮಲ್ ಆಗಿ ವೆರಿಕೋಸ್ ವೇನ್ಸ್ ಅನ್ನೋದು ಈ ಕಾಲಿನಲ್ಲಿ ಮಾತ್ರ ಕಂಡುಬರುವಂಥ ಒಂದು ಸಮಸ್ಯೆ. ಸೊ ಮನುಷ್ಯನ ದೇಹದಲ್ಲಿ ಹೃದಯದಿಂದ ಕಾಲಿಗೆ ಮತ್ತೆ ಕಾಲಿಂದ ಹೃದಯಕ್ಕೆ ರಕ್ತ ಸಂಚಾರ ಆಗ್ತಾ ಇರುತ್ತೆ. ಹೃದಯದಿಂದ ಶುದ್ಧ ರಕ್ತ ಕಾಲ್ಗೆ ಹೋದ್ರೆ ಅದು ಅಶುದ್ಧ ಆಗುತ್ತೆ. ಆ ಅಶುದ್ಧ ರಕ್ತನ ತಿರ್ಗಾ ಶುದ್ಧೀಕರಣ ಮಾಡುವಂಥದ್ದು ಹೃದಯ ಮತ್ತೆ ಶ್ವಾಸಕೋಶ. ಅದನ್ನ ಮೇಲ್ಗಡೆ ಕೊಂಡೊಯ್ಯೋ ಕೆಲಸ ಮಾಡುವಂಥದ್ದೇ ವೇನ್ಸ್ ಅಂತ ಹೇಳಿ ಕರಿತೇವೆ. ಸೊ ನಾರ್ಮಲ್ ಹ್ಯೂಮನ್ ಬಾಡಿಲಿ 2 ಟೈಪ್ಸ್ ಆಫ್ ಆರ್ಟ್ರೀಸ್, ಒಂದು ಆರ್ಟ್ರಿ, ಒಂದು ಮತ್ತೆ ವೇನ್ಸ್ ಅಂತ ಹೇಳಿ ಕರಿತೇವೆ ರಕ್ತನಾಳಗಳಲ್ಲಿ. ಈ ಆರ್ಟ್ರೀಸ್ ಅನ್ನೋದು ಧಮನಿಗಳು ಏನಾಗುತ್ತೆ, ಶುದ್ಧ ರಕ್ತನ ಕ್ಯಾರಿ ಮಾಡಿದ್ರೆ ಅಬಧಮನಿಗಳು ಅಶುದ್ಧ ರಕ್ತನ ಕ್ಯಾರಿ ಮಾಡುತ್ತೆ. ಈಗ ಹೃದಯದಿಂದ ಕೆಳಗಡೆ ರಕ್ತ ಹೋಗುವಂಥದ್ದು ಬಹಳ ಈಸಿ. ಬಟ್ ಕೆಳಗಡೆಯಿಂದ ಮೇಲ್ಗಡೆ ಬರಬೇಕು ಅಂದ್ರೆ ಕಾಲಿನ ರಕ್ತನಾಳಗಳ ಶಕ್ತಿ ಬಹಳನೇ ಚೆನ್ನಾಗಿರ್ಬೇಕಾಗತ್ತೆ. ಸೊ ಕಾಲಿನ ರಕ್ತನಾಳಗಳಲ್ಲಿ ನಾವು ಸ್ಟ್ರಕ್ಚರ್ಸ್ ಆಗಿ ನೋಡುವಂಥದ್ದೇ ಲೀಫ್ಲೆಟ್ಸ್ ಅಂತ ಹೇಳ್ತೀವಿ ಅಥವಾ ವ್ಯಾಲ್ವ್ಸ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಅದನ್ನು ನಾವು ಕವಾಟಗಳು ಅಂತ ಹೇಳಿ ಕರಿಬಹುದು. ಈ ಕವಾಟಗಳು ಏನ್ ಕೆಲಸ ಮಾಡ್ತಾ ಇರುತ್ತೆ, ಒನ್ ವೇ ಡೈರೆಕ್ಷನ್ ಅಲ್ಲಿ ಮೇಲ್ಗಡೆ ರಕ್ತನ ಪುಷ್ ಮಾಡುವಂತ ಒಂದು ಕೆಲಸ ಮಾಡ್ತಾ ಇರುತ್ತೆ. ಸೊ ಯಾರ ಕಾಲಿನ ರಕ್ತನಾಳಗಳ ಕವಾಟಗಳು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇರುತ್ತೆ, ಸೊ ಈ ರೀತಿಯ ವೆರಿಕೋಸ್ ವೇನ್ಸ್ ಬರೋದಿಲ್ಲ. ಸೊ ಯಾರ ರಕ್ತನಾಳಗಳ ಕವಾಟಗಳು ವೀಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಸೊ ಫಾರ್ ಎಕ್ಸಾಂಪಲ್ ವೆಯ್ಟ್ ಇರ್ಬೋದು ಅಥವಾ ತುಂಬ ನಿಂತ್ಕೊಂಡು ಕೆಲಸ ಮಾಡೋರಲ್ಲಿ ಇದು ಹೆಚ್ಚು ಕಂಡು ಬರುತ್ತೆ. ಸೊ ಅದರಿಂದ ಏನಾಗುತ್ತೆ, ಒನ್ ವೇ ಡೈರೆಕ್ಷನ್ ಅಲ್ಲಿ ಪುಷ್ ಆಗೋದಿಲ್ಲ, ವ್ಯಾಲ್ವ್ಸ್ ಡ್ಯಾಮೇಜ್ ಆಗಿರುತ್ತೆ, ಡಿಫೆಕ್ಟ್ ಇರುತ್ತೆ, ಅದ್ರ ಕೆಲಸ ಅದು ಮಾಡೋಕ್ಕಾಗೋದಿಲ್ಲ. ಸೊ ತುಂಬಾ ದಿವಸ ಕಾಲಲ್ಲೇ ಮಲಿನ ರಕ್ತ ಅಥವಾ ಅಶುದ್ಧ ರಕ್ತ ಕೆಳಗಡೆನೆ ಉಳ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ಮಲಿನ ರಕ್ತ ಉಳ್ಕೊಳ್ಳುತ್ತೆ ಅಲ್ಲೊಂದು ಪ್ರೆಷರ್ ಡೆವಲಪ್ ಆಗುತ್ತೆ, ಅದನ್ನು ನಾವು ಇಂಟ್ರಾವೀನಸ್ ಪ್ರೆಷರ್ ಅಂತ ಹೇಳಿ ಕರಿತೇವೆ. ಸೊ ಒಂದು ವ್ಯಕ್ತಿಯ ಕಾಲಿನಲ್ಲಿ ಇಂಟ್ರಾವೀನಸ್ ಪ್ರೆಷರ್ ಹೆಚ್ಚಾದಾಗ ಸೊ ಕಾಲಿನ ರಕ್ತನಾಳಗಳ ಎಲಾಸ್ಟಿಸಿಟಿ ಕಳ್ಕೊಳ್ಳುತ್ತೆ, ಅದು ಕುಗ್ಗಕ್ಕೆ ಸ್ಟಾರ್ಟ್ ಆಗುತ್ತೆ, ಜಿಗ್ಜಾಗ್ ಪ್ಯಾಟರ್ನ್ ಆಗುತ್ತೆ, ದಪ್ಪ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಕಾಲು ಊತ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮುಟ್ಟಿದಾಗ ಪ್ಯಾಲ್ಪೇಟ್ ಮಾಡಿದಾಗ ತುಂಬಾ ಸಾಫ್ಟ್ ಇರುತ್ತೆ, ನೋವು ಉಂಟಾಗ್ತಾ ಹೋಗ್ತಾ ಇರುತ್ತೆ. ಬಟ್ ಸ್ವಲ್ಪ ದಿನಗಳ ಕಾಲ ಯಾವುದೇ ರೀತಿ ಇದು ಪೇನ್ ಉಂಟು ಮಾಡೋದಿಲ್ಲ. ಸೊ ಅದಕ್ಕೆ ತುಂಬಾ ಜನ ವೆರಿಕೋಸ್ ವೇನ್ಸ್ ಇಂದ ಬಳಲ್ತಾ ಇರ್ತಾರೆ, ಬಟ್ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಅವರ ವಿಚಾರದಲ್ಲಿ ಹೇಗಿರುತ್ತೆ ಅಂದ್ರೆ ನೋವು ಬಂದ ಮೇಲೆ ಚಿಕಿತ್ಸೆ ಪಡ್ಕೊಂಡ್ರಾಯ್ತು ಅಥವಾ ನನಗೆ ತೊಂದರೆ ಆದ್ಮೇಲೆ ಡಾಕ್ಟರ್ನ ಭೇಟಿ ಆದ್ರಾಯ್ತು ಅಂತ. ಇದೊಂದು ಗ್ರಾಜುವಲ್ ಆನ್ಸೆಟ್ ಆಫ್ ಕಂಡೀಷನ್. ಸೊ ನಾನು ಕಾರ್ಯಕ್ರಮದಲ್ಲಿ ಲಕ್ಷಣಗಳು ಹೇಳ್ತಾ ಇರ್ತೀನಿ, ಬಟ್ ಅದು ನಿಮ್ಮ ಕಾಲಲ್ಲಿ ಕಂಡು ಬರ್ತಿದ್ರೆ ಖಂಡಿತ ತಕ್ಷಣ ಹೋಗಿ ಪರಿಶೀಲನೆ ಮಾಡಿ ಇದು ವೆರಿಕೋಸ್ ವೇನ್ಸ್ ಏನಾ ಅಂತ ತಿಳ್ಕೊಂಡು ಆದಷ್ಟು ಬೇಗ ಚಿಕಿತ್ಸೆ ಪಡ್ಕೊಂಡ್ರೆ ಬಹಳ ಉತ್ತಮ ಅಂತ ಹೇಳ್ಬೋದಾಗುತ್ತೆ. ಸರಿ ಡಾಕ್ಟರ್, ಈಗ ಕಾಲರ್ ಒಬ್ರು ರೆಡಿ ಇದ್ದಾರೆ, ಮಂಜುನಾಥ್ ಅಂತ ಹೇಳಿ ಹುಬ್ಳಿಯಿಂದ. ಮಂಜುನಾಥ್ ನಮಸ್ತೆ. ಮಂಜುನಾಥ್, ಡಾಕ್ಟರ್ ಜೊತೆ ಮಾತಾಡಿ. ನಮಸ್ತೆ ಮಂಜುನಾಥ್ ಅವರೇ, ಹೇಳಿ ಏನ್ ಸಮಸ್ಯೆಗೆ ಕರೆ ಮಾಡಿದ್ರಿ? ನಮಸ್ಕಾರ ಸರ್, ನಮ್ದು ಕಾಲ ಇದಾಗ್ಯಾವ್ರಿ. ಓಕೆ, ನರಗಳು ಗಂಟೆ ಆಗ್ಯಾವ್ರಿ. ಓಕೆ, ಎಷ್ಟು ದಿನದಿಂದ ಕಂಡು ಬರ್ತಿದೆ ಇದು? ಇದು ಸರ್ ಸುಮಾರು ಒಂದು 3 ಅಥವಾ 4 ವರ್ಷದಿಂದ ಆದ್ರಿ. ಓಕೆ, ನೋವೇನಾದ್ರೂ ಕಂಡು ಬರ್ತಿದ್ಯಾ?
ನೋವು ಕಂಡು ಬರ್ತದೆ ರೀ. ಓಕೆ, ಏನ್ ಮಾಡ್ತೀರಾ? ಆಗ್ತಿದ್ದಿಲ್ಲ. ಹ್ಮ್. ನಾವು ಇಲ್ಲಿ ಹುಬ್ಳಿ ಹತ್ರ KMC ಒಳಗ್ರಿ ತೋರಿಸಿದೀವ್ರಿ. ಓಕೆ, ಏನಂತ ಹೇಳಿದಾರೆ? ಅವ್ರ ಆಪರೇಷನ್ ಮಾಡ್ಬೇಕು ಅಂದಿದ್ರಿ. ಹ್ಮ್. ಆಪರೇಷನ್ ಮಾಡ್ಬೇಕಂದಿದ್ರಿ ಅವ್ರ. ಓಕೆ. ನನಗೆ ಆಪರೇಷನ್ ಮಾಡ್ಸಕ್ಕೆ ಟೈಮ್ ಸಿಗಲಿಲ್ಲ ಸರ್. ಇಲ್ಲಿ ಮನಿ ಒಳಗೆ ಪ್ರಾಬ್ಲಮ್ ಅಲ್ರಿ, ಒಬ್ಬನೇ ನಾನು. ಓಕೆ. ಹಿಂಗಾಗಿ ನಮ್ಮ ಹಸು ಮಾಡಿಸ್ಲಿಲ್ಲ ರೀ. ಓಕೆ, ಏನ್ ಸಮಸ್ಯೆ ಇಲ್ಲ. ಒಂದು ಸರಿ ನೀವು ಹುಬ್ಳಿಲೇ ಇರೋದ್ರಿಂದ ಹುಬ್ಳಿಲಿ ನಮ್ಮ ಹೋಮಿಯೋಪತಿ ಶಾಖೆ ಇದೆ, ಹೋಗಿ ಒಂದ್ಸರಿ ಭೇಟಿಯಾಗಿ ಮೊದಲನೇದಾಗಿ. ಬಿಕಾಸ್ ನಿಮ್ಮ ಕಾಲ್ಗಳನ್ನ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಸೊ ಇದು ಮೆಡಿಕಲ್ ಟ್ರೀಟ್ಮೆಂಟ್ ಇಂದ ಕಡಿಮೆ ಆಗುತ್ತಾ ಅಥವಾ ಸರ್ಜರಿ ಇಂಟರ್ವೆನ್ಷನ್ ಹೋಗ್ಬೇಕಾ. ಈಗ ನಿಮ್ ಡಾಕ್ಟರ್ ಹೇಳಿದ್ದಾರೆ ಶಸ್ತ್ರಚಿಕಿತ್ಸೆ ಮಾಡಿಸ್ಲೇಬೇಕು ಅಂತ, ಬಟ್ ಮಾಡಿಸಿದ ಮೇಲೂ ಸಹ ಎಷ್ಟೋ ಜನಕ್ಕೆ ಅದು ರಿಲ್ಯಾಪ್ಸ್ ಆಗ್ತಾ ಹೋಗ್ತಾ ಇರುತ್ತೆ. ಓಕೆ, ಸೊ ಇದು ಹೀಗೆ ಬಿಡಕ್ ಹೋಗ್ಬೇಡಿ. ಆಲ್ರೆಡಿ 3 ವರ್ಷದಿಂದ ಸಫರ್ ಮಾಡ್ತಾ ಇದ್ದೀರಾ, ನೋವು ಕಾಣಿಸ್ಕೊಳ್ತಿದೆ ಅಂತ ಹೇಳ್ತಾ ಇದ್ದೀರಾ. ಸೊ ನೋವಿನ ಮಾತ್ರ ತಗೊಂಡಷ್ಟೇ ನೋವಷ್ಟೇ ಕಡಿಮೆ ಆಗುತ್ತೆ. ಸೊ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ ಸರ್. ಸೊ ಹೋಗಿ ಭೇಟಿಯಾಗಿ ಪರಿಶೀಲನೆ ಮಾಡಿ. ಆದಷ್ಟು ಹೋಮಿಯೋಪತಿಕ್ ಮೆಡಿಕೇಶನ್ಸ್ ಅಲ್ಲೇ ನಿಮ್ಗೆ ಅದು ಸರಿಪಡಿಸೋದಕ್ಕೆ, ಇರೋ ಸಮಸ್ಯೆನ ಹೆಚ್ಚಾಗದೇ ಇರೋದಕ್ಕೆ ನಮ್ಮ ವೈದ್ಯರು ನೋಡ್ಕೊಳ್ತಾರೆ. ಸರ್ಜರಿನ ಆದಷ್ಟು ಅವಾಯ್ಡ್ ಮಾಡ್ತಾ ಬರೋಣ. ಬಿಕಾಸ್ ಸರ್ಜರಿ ಮೊರೆ ಹೋದ್ರೂ ಸಹ ಇನ್ನೊಂದು 6 ತಿಂಗಳಾದ್ಮೇಲೆ ಇನ್ನೊಂದು ಕಾಲಿಗೆ ಬರುವಂತದ್ದು ಅಥವಾ ಇನ್ನೊಂದು ರಕ್ತನಾಳಕ್ಕೆ ಸಮಸ್ಯೆ ಉಂಟಾಗುವಂತ ಒಂದು ಸಾಧ್ಯತೆ ಇರುತ್ತೆ. ಬರೀ ಮಾತ್ರೆ ಒಂದೇ ಅಲ್ಲ, ನೀವು ಸಹ ಇದಕ್ಕೆ ಸಪೋರ್ಟ್ ಮಾಡಬೇಕಾಗತ್ತೆ. ಏನೇನ್ ಪದಾರ್ಥಗಳು ತಿನ್ಬೇಕು, ಯಾವ ರೀತಿ ವಾಕಿಂಗ್ ಮಾಡಬೇಕು, ಯಾವ ರೀತಿಯ ನಿಮ್ಮ ಜೀವನ ಶೈಲಿ ಇರಬೇಕು ಅಂತ ನಮ್ಮ ವೈದ್ಯರು ನಿಮ್ಗೆ ತಿಳಿಸ್ಕೊಡ್ತಾರೆ. ಅದರ ತಕ್ಕಂತೆ ಮಾಡಿ, ಯಾವುದೇ ರೀತಿ ಆತಂಕ ಬೇಡ ಸರ್. ಸರಿ ಮಂಜುನಾಥ್, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಇನ್ನು ಡಾಕ್ಟರ್, ಈ ವೆರಿಕೋಸ್ ವೇನ್ಸ್ ಅನ್ನೋದು ನಮ್ಮಲ್ಲಿ ಕಾಣಿಸ್ಕೊಂಡಿದೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಪ್ರಾಥಮಿಕ ಹಂತ ಹೇಗೆ, ಹಾಗೆ ಸಿಂಪ್ಟಮ್ಸ್ ಬಗ್ಗೆ ಹೇಳೋದು? ಖಂಡಿತ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರೆ. ಬಿಕಾಸ್ ನಾವೀಗ ಪ್ರೊಮೋಲಿ ಏನ್ ತೋರಿಸ್ತಾ ಇದೀವಿ ಇದೆಲ್ಲ ಲೇಟರ್ ಸ್ಟೇಜಸ್ ಆಫ್ ವೆರಿಕೋಸ್ ವೇನ್ಸ್ ಅಂತ ಹೇಳ್ಬೋದು. ಬಟ್ ಒಂದು ವ್ಯಕ್ತಿಗೆ ಸ್ಟಾರ್ಟಿಂಗ್ ಹಂತದಲ್ಲೇ ಇದನ್ನ ಕಂಡುಹಿಡ್ಕೊಂಡ್ಬಿಟ್ರೆ ಖಂಡಿತ ಈ ಕಾಯಿಲೆ ಹೆಚ್ಚು ಹಂತಕ್ಕೆ ಹೋಗದೇ ಇರೋದಕ್ಕೆ ಅಥವಾ ನೆಕ್ಸ್ಟ್ ಸ್ಟೇಜ್ಗೆ ಹೋಗದಿರಂಗೆ ನಾವು ಖಂಡಿತ ನೋಡ್ಕೊಳ್ಬಹುದಾಗತ್ತೆ. ಸೊ ನಮ್ಮ ಕಾಲಿನಲ್ಲಿ ನಾವು 2 ತರದ ರಕ್ತನಾಳಗಳನ್ನ ನೋಡಬಹುದು. ಒಂದು ಸೂಪರ್ಫಿಷಿಯಲ್ ವೇನ್ಸ್ ಅಂತ ಹೇಳ್ತೀವಿ, ಇನ್ನೊಂದು ಡೀಪರ್ ವೇನ್ಸ್ ಅಂತ ಹೇಳಿ ಕರಿತೇವೆ. ನಮ್ಮ ಚರ್ಮದ ಮೇಲೆ ಯಾವುದು ಬ್ಲೂಯಿಶ್ ಆಗಿ ಕಾಣುತ್ತೆ, ಎಷ್ಟೋ ಜನರ ಕಾಲುಗಳನ್ನ ನೋಡಿದಾಗ ಈ ಸ್ಪೈಡರ್ ವೇನ್ಸ್ ಅಂತ ಹೇಳಿ ಕರಿತೇವೆ. ಜೇಡ ಹೇಗೆ ಕಟ್ಟುತ್ತೆ ಆ ರೀತಿ ನಮ್ಮ ಕಾಲಿನ ಚರ್ಮದ ಮೇಲೆ ಈ ರೀತಿ ಜೇಡ ಕಟ್ಟಿರುವಂತ ಒಂದು ಸ್ಪೈಡರ್ ವೇನ್ಸ್ ಆಗಿ ಕಂಡು ಬರ್ತಾ ಇರುತ್ತೆ. ಅದು ಸೂಪರ್ಫಿಷಿಯಲ್ ವೇನ್ಸ್ ಅಲ್ಲಿ ಅದು ಬ್ಲಡ್ ಕ್ಲಾಟ್ ಆಗಿರುವಂತದ್ದು ಅಥವಾ ರಕ್ತನಾಳಗಳ ಸಮಸ್ಯೆ ಉಂಟಾಗಿರುವಂತದ್ದು. ಅದೇ ಒಂದು ಮಾಂಸಖಂಡದ ಒಳಗಡೆ ಇರುವಂತ ಒಂದು ಡೀಪರ್ ವೇನ್ಸ್ ಅಫೆಕ್ಟ್ ಆಯ್ತು ಅಂದ್ರೆ ತುಂಬಾ ದಪ್ಪ ಆಗುತ್ತೆ ಅಥವಾ ಜಿಗ್ಜಾಗ್ ಪ್ಯಾಟರ್ನ್ ಇರುತ್ತೆ. ಅವ್ರ ಕಾಲುಗಳನ್ನ ನೋಡಿದ ತಕ್ಷಣ ಹೇಳ್ಬಿಡ್ಬೋದು ಈ ವ್ಯಕ್ತಿಗೆ ವೆರಿಕೋಸ್ ವೇನ್ಸ್ ಇದೆ ಅಂತ ಹೇಳಿ. ಮೊದಲನೇ ಲಕ್ಷಣವಾಗಿ ನಾವು ನೋಡುವಂತದ್ದು there will be an aching pain in the lower extremities with heaviness. ಅಂದ್ರೆ ಕಾಲಿನಲ್ಲಿ ನೋವು ಕಾಣ್ತಾ ಬರ್ತಾ ಇರುತ್ತೆ. ಆ ನೋವಿನ ಜೊತೆಗೆ ಮುಖ್ಯವಾಗಿ ಭಾರ ಅಂತ ಅನ್ಸುತ್ತೆ. ಎಷ್ಟೋ ಜನ ಕ್ಲಾಸಿಕ್ ಸಿಂಪ್ಟಮ್ಸ್ ಹೇಳ್ತಾರೆ, ಸರ್ ನನಗೆ ನೋವಿನ ಜೊತೆಗೆ ಒಂದು 10 kg ಕಲ್ ಕಟ್ಟಂಗಿದೆ ಡಾಕ್ಟರ್, ಒಂದೊಂದು ಹೆಚ್ಚೆ ಇಡೋದಕ್ಕೂ ನನಗೆ ಕಷ್ಟ ಆಗುತ್ತೆ. ಯಾಕಂದ್ರೆ ಮಲಿನ ರಕ್ತ ತುಂಬಾ ದಿವಸ ನಮ್ಮ ಕಾಲಲ್ಲಿ ಉಳ್ಕೊಳ್ತಾ ಇದೆ. ಸೊ ಅದರಿಂದ ನಮ್ಮ ಕಾಲು ಭಾರ ಅಂತ ಅನ್ಸುತ್ತೆ, ನೋವು ಅಂತ ಅನ್ಸುತ್ತೆ, ಪೀಡಲ್ ಎಡಿಮಾ ಅಂತ ಹೇಳ್ತೀವಿ, ಕಾಲಿನಲ್ಲಿ ಊತ ಕಂಡು ಬರ್ತಾ ಹೋಗ್ತಾ ಇರುತ್ತೆ. ಇದೆಲ್ಲ ಒಂದು ಲಕ್ಷಣಗಳಂತ ಹೇಳ್ಬೋದು. ಮತ್ತೆ ರೆಸ್ಟ್ಲೆಸ್ ಲೆಗ್ ಅಂತ ಹೇಳ್ತೀವಿ, ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಕೆ ಆಗೋದಿಲ್ಲ, ನೋವು ಸ್ಟಾರ್ಟ್ ಆಗ್ಬಿಡುತ್ತೆ. ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋಕೆ ಆಗೋದಿಲ್ಲ, ನೋವು ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಇದೆಲ್ಲ ಇನಿಷಿಯಲ್ ಹಂತದ ಒಂದು ವೆರಿಕೋಸ್ ವೇನ್ಸಿನ ಲಕ್ಷಣಗಳು. ಎಲ್ಲ ಕಾಲು ನೋವು ಕೂಡ ವೆರಿಕೋಸ್ ವೇನ್ಸ್ ಇರೋದಿಲ್ಲ. ಏನಾದರೂ ಫ್ಯಾಮಿಲಿ ಹಿಸ್ಟ್ರಿ ಆಫ್ ವೆರಿಕೋಸಿಟಿ ಇತ್ತು ಅಂತ ಹೇಳಿದ್ರೆ, ಮುಖ್ಯವಾಗಿ ವೆರಿಕೋಸ್ ವೇನ್ಸ್ ಕಂಡು ಬರುವಂತದ್ದು ಇದೊಂದು ಆಕ್ಯುಪೇಷನಲ್ ಹಜಾರ್ಡ್ಸ್ ಅಂತ ಹೇಳಿ ಕರಿಬಹುದು. ಯಾರು ತುಂಬಾ ಹೊತ್ತು ನಿಂತ್ಕೊಂಡು ಕೆಲಸ ಮಾಡ್ತಾರೆ, ಯಾರು ತುಂಬಾ ಹೊತ್ತು ಕೂತ್ಕೊಂಡು ಕೆಲಸ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಪ್ರೊಲಾಂಗ್ ಸ್ಟ್ಯಾಂಡಿಂಗ್ ಫಾರ್ ಲಾಂಗ್ ಟೈಮ್ ಅಥವಾ ಪ್ರೊಲಾಂಗ್ ಸಿಟ್ಟಿಂಗ್ ಫಾರ್ ಲಾಂಗ್ ಟೈಮ್. ತುಂಬಾ ನಾವು ಪ್ರೊಫೆಷನಲ್ಸ್ ಅಲ್ಲಿ ನೋಡ್ಬೋದು. ಟ್ರಾಫಿಕ್ ಪೊಲೀಸ್ ಮ್ಯಾನ್ ಆಗಿರ್ಬೋದು, 8 ಗಂಟೆಗಳ ಕಾಲ 10 ಗಂಟೆಗಳ ಕಾಲ ನಿಂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಶಿಕ್ಷಕರಾಗಿರ್ಬೋದು, ಟೀಚರ್ಸು ಒಂದು 5 ಗಂಟೆಗಳ ಕಾಲ 4 ಗಂಟೆಗಳ ಕಾಲ ನಿಂತ್ಕೊಂಡು ತುಂಬಾ ವರ್ಷಗಳ ಕಾಲ ಪಾಠ ಮಾಡ್ತಾರೆ. ಬೇಕರಿಯಲ್ಲಿ ಕೆಲಸ ಮಾಡೋರಾಗಿರ್ಬೋದು ಅಥವಾ ಟೇಲರ್ಸ್ ಆಗಿರ್ಬೋದು ಅಥವಾ ಸೆಕ್ಯೂರಿಟಿ ಏಜೆಂಟ್ಸ್ ಆಗಿರ್ಬೋದು. ಸೊ ಈ ಥರದ್ದು ಏನಾದರೂ ಹಿಸ್ಟ್ರಿ ಆಫ್ ಆಕ್ಯುಪೇಷನಲ್ ಸ್ಟ್ಯಾಂಡಿಂಗ್ ಇತ್ತು ಅಂತ ಹೇಳಿದ್ರೆ ಅಂಥವ್ರು ಮುಖ್ಯವಾಗಿ ಚೆಕಪ್ ಮಾಡಿಸ್ಕೊಳ್ಳುವಂಥದ್ದು, ಡಯಾಗ್ನೋಸಿಸ್ ಕರೆಕ್ಟಾಗಿ ಮಾಡಿಸ್ಕೊಳ್ಳುವಂಥದ್ದು ಕರೆಕ್ಟ್ ಟೈಮಲ್ಲಿ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಎಲ್ಲ ರಕ್ತನಾಳಗ ದಪ್ಪ ಆದಮೇಲೆ, ನೋವೆಲ್ಲ ಕಾಣಿಸ್ಕೊಂಡ್ಮೇಲೆ ಅಥವಾ ಅಲ್ಸರ್ಗಳು ಸ್ಟಾರ್ಟ್ ಆದಮೇಲೆ ಅಥವಾ ಕಾಲಿನ ಬಣ್ಣ ಕಪ್ಪಾದಾಗ ಎಷ್ಟೋ ಜನ ಬರ್ತಾರೆ. ಸೊ ಈ ಥರದ ಲೇಟೆಸ್ಟ್ ಸ್ಟೇಜಲ್ಲಿ ಬಂತು ಅಂತ ಹೇಳಿದ್ರೆ ಡಾಕ್ಟರ್ಸ್ ಆಗಿ ನಮಗೂ ಕೂಡ ಕಷ್ಟ ಆಗುತ್ತೆ ಅದನ್ನು ಟ್ರೀಟ್ಮೆಂಟ್ ಕೊಡೋದಕ್ಕೆ ಅಥವಾ ಅದನ್ನು ಗುಣಪಡಿಸೋದಕ್ಕೆ. ಇನಿಷಿಯಲ್ ಹಂತದಲ್ಲೇ ಬಂತು ಅಂತ ಹೇಳಿದ್ರೆ ಖಂಡಿತ ಯಾವುದೇ ರೀತಿ ಸಮಸ್ಯೆ ಇಲ್ದಿರಂಗೆ ಮುಂದಿನ ಹಂತಕ್ಕೆ ಹೋಗದೇ ಇರೋದಕ್ಕೆ ಮತ್ತು ಇರೋ ಸಮಸ್ಯೆನೂ ಕೂಡ ಕಡಿಮೆ ಆಗೋದಕ್ಕೆ ಬಹಳನೇ ಸಹಾಯ ಮಾಡಬಹುದು ಅಂತ ಈ ಮೂಲಕ ಹೇಳ್ಬೋದು. ಇವಾಗ ಯಾರಿಗೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರಿ, ಯಾಕೆ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರಿ, ಇನ್ನು ಯಾವ ಏಜ್ ಗ್ರೂಪ್ ಅವರಿಗೆ ಇಂಥ ಸಮಸ್ಯೆ ಹೆಚ್ಚು, ರಿಸ್ಕ್ ಜಾಸ್ತಿ ಅಂತ? ನನ್ನ ಒಂದು ಪ್ರಾಕ್ಟೀಸಲ್ಲಿ ವೆರಿಕೋಸ್ ವೇನ್ಸ್ ಅನ್ನೋದು ನಾನು ಒಂದು 60 to 70% ಆಫ್ ಪೇಷಂಟ್ಸ್ ಮಹಿಳೆಯರಲ್ಲಿ ಹೆಚ್ಚಾಗಿ ಇದು ಕಂಡು ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾದ ಒಂದು ಕಾರಣ ಇರುತ್ತೆ. ಒಂದು ಹೇಳಿದೆ ಆಕ್ಯುಪೇಷನಲ್ ಹಜಾರ್ಡ್ಸ್, ತುಂಬಾ ನಿಂತ್ಕೊಂಡು ಕೆಲಸ ಮಾಡೋದು, ತುಂಬಾ ಕೂತ್ಕೊಂಡು ಕೆಲಸ ಮಾಡೋದು, ಮತ್ತೆ ಒಬೇಸಿಟಿ ಅಂಡ್ ಓವರ್ ವೈಟ್ ಇಸ್ ಆಲ್ಸೋ ಒನ್ ಆಫ್ ದಿ ಕಾಸ್ ಟು ಗೆಟ್ ಅನ್ ವೆರಿಕೋಸ್ ವೇನ್ಸ್ ಅಂತ ಹೇಳ್ಬೋದು. ಮಹಿಳೆಯರು ಆದಷ್ಟು ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇಂದ
ವೆಯ್ಟ್ ಹೆಚ್ಚಾಗ್ತಾ ಹೋಗ್ತಾ ಇರ್ತಾರೆ. ಎಸ್ಪೆಷಲಿ ಸೆಂಟ್ರಲ್ ಒಬೇಸಿಟಿಯಿಂದ ಏನಾಗುತ್ತೆ, ನಮ್ಮ ಕಾಲಿನ ರಕ್ತನಾಳಗಳ ಮೇಲೆ ಒತ್ತಡ ಅನ್ನೋದು ಹೆಚ್ಚಾಗುತ್ತೆ. ಫಿಸಿಕಲ್ ಆಕ್ಟಿವಿಟೀಸ್ ಹೌಸ್ ವೈಫಲ್ಲಿ ಬಹಳನೇ ಕಡಿಮೆ, ಅವ್ರ ಆರೋಗ್ಯದ ಮೇಲೆ ಗಮನ ಹರಿಸುವಂಥದ್ದು ಬಹಳನೇ ಕಡಿಮೆ. ಯಾಕಂದ್ರೆ ಮನೆಯ ಒಂದು ಚಟುವಟಿಕೆಯಲ್ಲಿ ಅವ್ರು ಬ್ಯುಸಿ ಇರ್ತಾರೆ. ಸೊ ಆರೋಗ್ಯದ ಮೇಲೆ ಯಾವಾಗ ಗಮನ ಹರಿಸೋದಿಲ್ಲ, ಫಿಸಿಕಲ್ ಆಕ್ಟಿವಿಟೀಸ್ ಮೇಲೆ ಯಾವಾಗ ಗಮನ ಹರಿಸೋದಿಲ್ಲ, ಆಗ ಹಾರ್ಮೋನಲ್ ವೇರಿಯೇಷನ್ಸ್ ಇರುತ್ತೆ. ಎಷ್ಟೋ ಜನ ಮಹಿಳೆಯರು ನಮ್ಮ ಹತ್ರ ಬರ್ತಾರೆ, ಕರೆಕ್ಟ್ ಟೈಮ್ ಊಟ ಮಾಡೋದಿಲ್ಲ, ಬೇಗ ಎದ್ದೋಳುವಂಥದ್ದು, ಲೇಟಾಗಿ ಮಲ್ಕೊಳ್ಳುವಂಥದ್ದು, ಒಂದು ಬಯೋಲಾಜಿಕಲ್ ಕ್ಲಾಕ್ ಅಂತ ಹೇಳ್ತೀವಿ, ಆ ಕ್ಲಾಕೇ ಡಿಸ್ಟರ್ಬ್ ಆದರೆ ಈ ರೀತಿಯ ಒಂದು ಸಮಸ್ಯೆಗಳು ಉಂಟಾಗುತ್ತೆ. ಮತ್ತು ಪ್ರೆಗ್ನೆನ್ಸಿ ಇಸ್ ಒನ್ ಆಫ್ ದಿ ಮೇನ್ ಕಾಸ್ ಅಂತ ಹೇಳ್ಬೋದು. ತುಂಬ ಜನ ಮಹಿಳೆಯರು ಬಂದಾಗ ನಾವೊಂದು ಪ್ರಶ್ನೆ ಹಾಕ್ತೀವಿ ಅವ್ರಿಗೆ, ಯಾವಾಗ ಬಂತು ಅಂತ ಹೇಳಿ. ಸರ್ ನನಗೆ ಗರ್ಭಾವಸ್ಥೆ ಸಮಯದಲ್ಲಿ ಈ ತೊಂದರೆ ಬಂತು ಅಂತ ಹೇಳ್ತಾರೆ. ಸೊ ಯಾಕಂದರೆ ಗರ್ಭಕೋಶದಲ್ಲಿ ಆ ಸಮಯದಲ್ಲಿ ಮಗು ಬೆಳೀತಾ ಇರುತ್ತೆ, ಅದರ ವೇಟು ಕಾಲಿನ ರಕ್ತನಾಳಗಳ ಮೇಲೆ ಬೀಳ್ಬೋದು, ಬ್ಲಡ್ ವಾಲ್ಯೂಮ್ ಅನ್ನೋದು ಆ ಟೈಮಲ್ಲಿ ಹೆಚ್ಚಿರುತ್ತೆ. ಮತ್ತು ಒಂದ್ಸರಿ ನಮ್ಮ ಲೇಡೀಸ್ ಪ್ರೆಗ್ನೆಂಟ್ ಆಗಿದ ತಕ್ಷಣ ಎಲ್ಲ ಫಿಸಿಕಲ್ ಆಕ್ಟಿವಿಟೀಸು ನಿಲ್ಲಿಸ್ಬಿಡ್ತಾರೆ. ಸೊ ಡೈರೆಕ್ಟಾಗಿ ಅದೇನಾಗುತ್ತೆ, ರಕ್ತನಾಳಗಳ ಮೇಲೆ ಒತ್ತಡ ಹೆಚ್ಚಾಗುವಂಥದ್ದು, ಬಾಡಿಲಿ ಮೆಟಬಾಲಿಸಮ್ ಅನ್ನೋದು ಕಡಿಮೆ ಆಗೋದು, ರೆಸಿಸ್ಟೆನ್ಸ್ ಅನ್ನೋದು ಕಡಿಮೆ ಆಗೋದು, ರಕ್ತ ಸಂಚಾರದಲ್ಲಿ ಅಡೆತಡೆ ಉಂಟಾಗುವಂಥದ್ದು. ಮತ್ತು ತುಂಬ ಜನ ಮಿಡಲ್ ಏಜ್ ಗ್ರೂಪ್ ಆಫ್ ಪೀಪಲಲ್ಲಿ ಈಗ ಮದುವೆ ಆಗಿರ್ತಾರೆ, ಕಾಂಟ್ರಸೆಪ್ಟಿವ್ ಪಿಲ್ಸ್ ಯೂಸರ್ಸ್ ಅಂತ ಹೇಳಿ ಕರಿತೇವೆ. ಅಂದರೆ ಮಕ್ಕಳಾಗಬಾರ್ದು ಅಂತ ಗರ್ಭ ನಿರೋಧಕ ಮಾತ್ರೆಗಳನ್ನ ತಗೊಳ್ತಾ ಇರ್ತಾರೆ. ಸೊ ಅಂಥವ್ರು ಕೂಡ ಸ್ವಲ್ಪ ವರ್ಷಗಳ ನಂತರ ಲೀಫ್ಲೆಟ್ಸ್ ವೀಕ್ ಆಗುವಂಥದ್ದು, ಕವಾಟಗಳು ವೀಕ್ ಆಗುವಂಥದ್ದು. ಸೊ ಅಂಥವ್ರು ವೆರಿಕೋಸ್ ವೇನ್ಸ್ ಬಂದಿದೆ ಅಂತ ಹೇಳಿ ನಮ್ಮ ಕ್ಲಿನಿಕ್ಸ್ಗೆ ಬಂದಿದ್ದಾರೆ. ಸರಿ, ಈಗ ಕಾಲರ್ ಒಬ್ಬರು ರೆಡಿ ಇದ್ದಾರೆ, ಶೇಖರ್ ಅಂತೇಳಿ ಮೈಸೂರಿಂದ. ಶೇಖರ್ ನಮಸ್ತೆ. ನಮಸ್ತೆ ಮೇಡಮ್. ಡಾಕ್ಟರ್ ಜೊತೆ ಮಾತಾಡಿ. ಓ ಮೇಡಮ್. ನಮಸ್ತೆ ಶೇಖರ್ ಅವರೇ, ಹೇಳಿ ಏನು ತೊಂದರೆ? ಸರ್ ನನಗೆ ಕಾಲು ಊತ ಬರ್ತಾ ಇತ್ತು ಸ್ಟಾರ್ಟಿಂಗ್. ಓಕೆ. ಅದು ತೋರಿಸ್ತೆ ಸರ್, ಅದು ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದೀನಿ. ಓಕೆ. ಅದು ವೆರಿಕೋ ನಾರಾಯಣ್ ಕಾಣ್ತಾ ಇಲ್ಲ ಸರ್. ನಾರಾಯಣ್ ಬರೀ ಕಾಣ್ತಿಲ್ಲ. ಜಾಸ್ತಿ ಹೊತ್ತು ನಿಂತಿದ್ರೆ ಊದ್ಕೋತಾ ಇತ್ತು. ಓಕೆ. ಅದು ಒಂದು 2-3 ತಿಂಗಳು ಟ್ಯಾಬ್ಲೆಟ್ ತಗೊಂಡೆ, ಅದ್ರಲ್ಲಿ ಏನು ಕಡಿಮೆ ಆಗಿಲ್ಲ ಸರ್. ಓಕೆ. ಅದು ಇವಾಗ ಏನಾಗಿದೆ ಅಂದ್ರೆ ಬ್ಲಾಕ್ ತರ ಚಿಕ್ಕಿ ತರ ಆಗ್ಬಿಟ್ಟಿದೆ. ಕಪ್ ಸ್ಟಾರ್ಟ್ ಆಗ್ತಿದೆ ಚರ್ಮದಲ್ಲಿ. ಓಕೆ. ಹೌದು ಸರ್. ಓಕೆ. ಅದು ಕರ್ತಾ ಬರ್ತಾ ಇದೆ ಸರ್ ಇವಾಗ. ಇಚಿಂಗ್ ಬರುತ್ತೆ. ಸೊ ದಿಸ್ ಇಸ್ ಪ್ಯೂರ್ಲಿ ಅ ಕೇಸ್ ಆಫ್ ವೆರಿಕೋಸ್ ವೇನ್ಸ್ ಸತೀಶ್ ಅವರೇ. ಹೌದಾ? ಓಕೆ. ಸೊ ನಾವು ಎಲ್ಲಾ ಕಾಯಿಲೆಲ್ಲೂ ಅದರಾದ ಹಂತಗಳನ್ನ ನೋಡ್ತಾ ಹೋಗ್ತಾ ಇರ್ತೀವಿ. ನೀವು ಕಾಲಿನಲ್ಲಿ ರಕ್ತನಾಳಗಳ ದಪ್ಪ ಆದ್ರೆ ಮಾತ್ರನೇ ವೆರಿಕೋಸ್ ವೇನ್ಸ್ ಅಂತ ಖಂಡಿತ ತಿಳ್ಕೊಳ್ಬೇಡಿ. ಸೊ ಇದು ತಪ್ಪು ಕಲ್ಪನೆ. ಬಿಕಾಸ್ ಇಂಟರ್ನಲಿ ನಾನು ಹೇಳಿದೆ, ಡೀಪರ್ ವೇನ್ಸ್ ಅಫೆಕ್ಟ್ ಆಯ್ತು ಅಂದ್ರೆ ಅದು ಸ್ವಲ್ಪ ವರ್ಷಗಳ ಕಾಲ ಅದು ಟೈಮ್ ತಗೊಳುತ್ತೆ ದಪ್ಪ ಆಗೋದಕ್ಕೆ. ಬಟ್ 2ನೇ ಹಂತವಾಗಿ ಹೋಗುವಂಥದ್ದು ವೀನಸ್ ಎಕ್ಸಿಮಾ ಅಂತ ನೀವು ಸಫರ್ ಮಾಡ್ತಾ ಇರುವಂಥದ್ದು 2ನೇ ಹಂತದ ಒಂದು ವೆರಿಕೋಸ್ ವೇನ್ಸ್. ಅಂದ್ರೆ ಮಲಿನ ರಕ್ತ ಅಥವಾ ಕೆಟ್ಟ ರಕ್ತ ಯಾವಾಗ ನಮ್ಮ ಕಾಲಿನಲ್ಲಿ ತುಂಬಾ ದಿವಸಗಳ ಕಾಲ ಉಳ್ಕೊಳ್ಳುತ್ತೆ, ನಮ್ಮ ಕಾಲಿನ ಬಣ್ಣ ಅಥವಾ ಚರ್ಮದ ಬಣ್ಣ ಕಪ್ಪಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನೇ ನಾವು ವೀನಸ್ ಎಕ್ಸಿಮಾ ಅಥವಾ ಸ್ಟೇಸಿಸ್ ಡರ್ಮಟೈಟಿಸ್ ಅಂತ ಹೇಳಿ ಕರಿತೇವೆ. ಸೊ ಈ ತರದ ಒಂದು ಸಮಸ್ಯೆ ಉಂಟಾದಾಗ ತುಂಬಾ ಇಚ್ಚಿಂಗ್ ಬರುವಂಥದ್ದು, ತುಂಬಾ ಕೆರೆತ ಉಂಟಾಗುವಂಥದ್ದು, ಕಾಲು ನೋಡೋದಕ್ಕೆ ಕಪ್ಪಾಗ್ತಾ ಸ್ಟಾರ್ಟ್ ಆಗ್ತಾ ಇರುತ್ತೆ, ಆಂಕಲ್ ರಿಜನ್ ಇಂದ ಮೇಲ್ ಕಪ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಇದನ್ನೆಲ್ಲ ನೀವು ಅಬ್ಸರ್ವ್ ಮಾಡ್ಕೊಳ್ತಾ ಹೋಗ್ಬೋದಾಗುತ್ತೆ. 3ನೇ ಹಂತಕ್ಕೆ ಹೋಗುವಂಥದ್ದೇ ಅಲ್ಸರ್ ಅಂತ. ಸೊ ಇದನ್ನು ನೀವು ಟ್ರೀಟ್ಮೆಂಟ್ ತಗೊಂಡಿಲ್ಲ ಈ ಹಂತದಲ್ಲೂ ಅಂತ ಹೇಳಿದ್ರೆ ಅದು ಅಲ್ಸರ್ ಹಂತಕ್ಕೆ ಹೋಗ್ಬಿಡುತ್ತೆ, ವೆರಿಕೋಸ್ ಅಲ್ಸರ್. ಸೊ ಅದು ಬಂತು ಅಂದ್ರೆ ತುಂಬಾನೇ ಕಷ್ಟ. ಸೊ ಇದನ್ನ ರಿವರ್ಸ್ ಆರ್ಡರ್ ಆಗಿ ನಾವು ಸ್ಟೇಜ್ ನ ಇಂಪ್ರೂವ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಹೋಮಿಯೋಪತಿಲಿ ನಾವು ಕೊಡುವಂತ ಒಂದು ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸನ್ ನ ತಗೊಳ್ಳಿ. ಸೊ ಅದು ಏನಾಗುತ್ತೆ, ನಿಮ್ಮ ದೇಹದ ಒಂದು ರಕ್ತ ಸಂಚಲನ ಹೆಚ್ಚು ಮಾಡೋದಕ್ಕೆ ಸಹಾಯ ಆಗುತ್ತೆ. ಮತ್ತೆ ಒಂದು ಅಡ್ವೈಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ, ಏನಾದ್ರೂ ಹ್ಯಾಬಿಟ್, ಸ್ಮೋಕಿಂಗ್ ಹ್ಯಾಬಿಟ್ ಇದ್ರೆ ಖಂಡಿತ 100% ನಿಲ್ಲಿಸಿ. ಮತ್ತೆ ಮಲ್ಕೊಳ್ಬೇಕಾದ್ರೆ ಎಲಿವೇಶನ್ ಆಫ್ ದಿ ಲೆಗ್ಸ್ ಅಂತ ಹೇಳ್ತೀವಿ, ಕಾಲ್ನ ಮಿನಿಮಮ್ 1 ಫೀಟ್ ಆದ್ರೂ ಹೈಟ್ ಇಟ್ಕೊಂಡು ನೀವು ಮಲ್ಕೊಳ್ತಾ ಬಂತು ಅಂದ್ರೆ ಬ್ಯಾಕ್ ಫ್ಲೋ ಬ್ಲಡ್ ಆಗುತ್ತೆ. ಮಿನಿಮಮ್ ಒಂದು ಅರ್ಧ ಗಂಟೆಗಳ ಕಾಲ, 3/4 ಗಂಟೆಗಳ ಕಾಲ ಬ್ರಿಸ್ಕ್ ವಾಕ್ ಮಾಡುವಂಥದ್ದು, ಕಾಫ್ ಮಸಲ್ ಸ್ಟ್ರೆಂತ್ ಮಾಡ್ಕೊಳ್ಳುವಂಥದ್ದು, ಈ ತರದ ಎಕ್ಸರ್ಸೈಸಸ್ ಮಾಡ್ತಾ ಬಂತು ಅಂದ್ರೆ ನಿಮ್ಮ ಸಮಸ್ಯೆನ ಕಡಿಮೆ ಮಾಡಬಹುದು. ಸರಿ ಶೇಖರ್, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಈ ಬಗ್ಗೆ ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ. ನಿಮ್ಮ ಡಾಕ್ಟರ್ ಮುಂದುವರಿಯುತ್ತೆ ಪುಟ್ಟದೊಂದು ಬ್ರೇಕ್ನ ನಂತರ. ಹೊಲದಲ್ಲಿ ಕೆಎಸ್ಪಿ ಪಂಪ್ಸ್ ಬಳಸಿ ಉತ್ತಮ ಬೆಳೆಯನ್ನು ಬೆಳೆಯಿರಿ. ರೈತನ ಮುಗುಳು ನಗೆಯಲ್ಲಿ ದೇಶದ ಖುಷಿ ಇದೆ. ಭರವಸೆಯ ಮತ್ತೊಂದು ಹೆಸರೇ ಕೆಎಸ್ಪಿ ಪಂಪ್ಸ್. ಸಮೃದ್ಧಿಯನ್ನು ಕಾಣಲು ಇಂದೇ ಮನೆಗೆ ತನ್ನಿ. ಉತ್ತಮವಾದದ್ದಲ್ಲ, ಅತ್ಯುತ್ತಮವಾದದ್ದನ್ನೇ ಆರಿಸಿ ಕೆಎಸ್ಪಿ ಪಂಪ್ಸ್ ಅನ್ನು ಆಯ್ಕೆ ಮಾಡಿ. ಗ್ಲವ್ಸ್ ಬೇಕಾಗಿಲ್ಲ, ಬೋಲ್ ಬೇಕಾಗಿಲ್ಲ, ಬೇರೆಯವರ ಸಹಾಯ ಬೇಕಾಗೇ ಇಲ್ಲ.
ಹಾಗಾದ್ರೆ ಕಲರಿಂಗ್ ಹೇಗೆ? ಆದ್ರೆ VIP ಹೇರ್ ಕಲರ್ ಶಾಂಪೂ ಒಂದೇ ಕೈಯಲ್ಲಿ ಹೇರ್ಗೆ ಹಚ್ಚಿ ಮಸಾಜ್ ಮಾಡಿ 15 ಮಿನಿಟ್ಸ್ ನಂತರ ವಾಶ್ ಮಾಡಿ ಈ ತರ ಹೇರ್ ಕಲರ್ ಮಾಡ್ತೀವಿ ಪಕ್ಕ. VIP ಹೇರ್ ಕಲರ್ ಶಾಂಪೂ ಪಕ್ಕ. ವಜ್ರದಂತಹ ತ್ವಚೆಯನ್ನು ಹೊಳಪಿಸುತ್ತೆ ಎಲಾಯ್ಸ್ ಹೇರ್ ರಿಮೂವಲ್ ಕ್ರೀಮ್. ತ್ವಚೆ ಆಗುತ್ತೆ ಶೈನಿ ಅಂಡ್ ಲವ್ಲಿ. ಎಲಾಯ್ಸ್ ಹೇರ್ ರಿಮೂವಲ್ ಕ್ರೀಮ್. ಗಿರಿಯಾಸ್ ರವರ ಬಿಗ್ಗೆಸ್ಟ್ ದೀಪಾವಳಿ ಸೇಲ್. 70% ವರೆಗೂ ಡಿಸ್ಕೌಂಟ್, 38,000 ವರೆಗೂ ಕ್ಯಾಶ್ ಬ್ಯಾಕ್, 20,000 ವರೆಗೆ ರಿಯಾಯಿತಿ ಆನ್ ಎಕ್ಸ್ಚೇಂಜ್, 50 ಗ್ರ್ಯಾಂಡ್ ಪ್ರೈಸಸ್. ಗಿರಿಯಾಸ್, ಉತ್ತಮ ಸರ್ವಿಸ್, ಕಡಿಮೆ ಬೆಲೆ ಸಿನ್ಸ್ 1971. ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು. ನೀಟ್, ಏಮ್ಸ್, ಜಿಪ್ಮೇರ್, IIT, JEE ಲಾಂಗ್ ಟರ್ಮ್ ಕೋರ್ಸುಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ. ನಾನು ನನ್ನ ರೋಗಿಗಳಿಗೆ ಹೋಮಿಯೋಪತಿಕ್ ಫಾರ್ಮುಲಾ ಡಿ ತಗೊಳ್ಳಕ್ಕೆ ಸಲಹೆ ಕೊಡ್ತೀನಿ. ಇದು ಹುಣ್ಣು, ಕಜ್ಜಿ, ತುರಿಕೆಯನ್ನು ಬುಡಸಮೇತ ನಿವಾರಿಸುತ್ತದೆ. ಒಂದು ಬಾರಿ ಬಳಕೆ ಮಾಡಿ ನೋಡಿ. ಈ ಪಾಪದ ಕ್ಯುಕುಂಬರ್ ಯಾವ ಕೆಲಸಕ್ಕೂ ಬರೋಲ್ಲ. ಇದಕ್ಕೆ ಫ್ರಿಡ್ಜ್ ನಲ್ಲಿ ಸರಿಯಾದ ಟೆಂಪರೇಚರ್ ಸಿಗದಿದ್ರೆ ವೈಜ್ಞಾನಿಕ ಜ್ಞಾನ ಹಂಚಬೇಡ. ಇದು ಮ್ಯಾಜಿಕ್ ಕನ್ವರ್ಟೇಬಲ್ BMR. ಯಾಕೆಂದ್ರೆ ಪ್ರತಿ ಫುಡ್ ಐಟಮ್ ಡಿಸರ್ವ್ ಮಾಡುತ್ತೆ ರೈಟ್ ಟೆಂಪರೇಚರ್. ಇನ್ಸ್ಪೈರ್ಡ್ ಲಿವಿಂಗ್. Every adventure needs an SUV, like a camping trip, or climbing the steepest roads and the tallest mountains, or maybe just a moment to recharge. Every adventure needs the refined S-Cross with a sophisticated and powerful 1.5-liter petrol engine to take you there. S-Cross, the refined SUV. ನಿಮ್ಮ ಡಾಕ್ಟರ್ಗೆ ಮತ್ತೆ ಸ್ವಾಗತ. ಡಾಕ್ಟರ್, ಈಗಾಗಲೇ ವೆರಿಕೋಸ್ ವೈನ್ಸ್ ಅಂದ್ರೆ ಏನು, ಇದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ರಿ. ಹಲವು ಮಂದಿಗೆ ಈ ತರ ಪ್ರಾಬ್ಲಮ್ ಇದ್ದಾಗ ಅವರು ಕರೆಕ್ಟ್ ಆದಂತಹ ಟ್ರೀಟ್ಮೆಂಟ್ ತಗೊಳ್ಳೋಕೆ, ಚಿಕಿತ್ಸೆ ತಗೊಳ್ಳೋಕೆ ಹಿಂಜರಿತಾರೆ. ಆಸಕ್ತಿ ವಹಿಸಲ್ಲ, ಭಯ, ಏನೋ ಒಂದು ಕಾರಣ ಇರಬಹುದು. ಈ ರೀತಿ ಮಾಡೋದ್ರಿಂದ ಅವ್ರಿಗೆ ಆಗುವಂತಹ ತೊಂದರೆಗಳೇನು, ಸಮಸ್ಯೆಗಳೇನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ? ಖಂಡಿತ. ಈಗಿನ ಒಂದು ಕೊರೋನಾ ಅಂತಾನೆ ಹೇಳ್ಬೋದು. ಈ 1-2 ವರ್ಷ ನಾವು ಏನು ಅನುಭವಿಸ್ತಾ ಇದ್ದೀವಿ. ಸೊ ಇದರಿಂದ ಭಯನೂ ಕೂಡ, ಕಾಯಿಲೆಯ ಭಯ ಕೂಡ ಜನರಲ್ಲಿ ಹೆಚ್ಚಾಗಿದೆ. ಸೊ ಅದ್ರ ಜೊತೆಗೆ ಹಾಸ್ಪಿಟಲ್ಗೂ ಬರೋದಕ್ಕೂ ಕೂಡ ಭಯ ಪಡ್ತಾ ಇದ್ದಾರೆ. ಸೊ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಾರ್ದು. ಅದರಿಂದ ಏನಾಗ್ತಾ ಇದೆ, ಸೆಲ್ಫ್ ಮೆಡಿಕೇಟೆಡ್ ಪೀಪಲ್ ಜಾಸ್ತಿ ಆಗ್ತಾ ಇದ್ದಾರೆ. ಅಂದ್ರೆ ಅವರಾಗೆ ಅವ್ರ ಮಾತ್ರೆಗಳನ್ನ ತಗೊಳ್ಳುವಂಥದ್ದು, ಅವ್ರ ಸಮಸ್ಯೆ ಉಂಟಾಯಿತು ಅಂದ್ರೆ, ನೋವು ಕಾಣಿಸ್ಕೊಳ್ತು ಅಂದ್ರೆ ನೋವಿನ ಮಾತ್ರೆ ತಗೊಳ್ಳುವಂಥದ್ದು, ಸೆಲ್ಫ್ ಆಂಟಿಬಯೋಟಿಕ್ಸ್ಗಳನ್ನ ತಗೊಳ್ಳುವಂಥದ್ದು, ಅಥವಾ ಯಾರಿಗೋ ಮೆಡಿಸಿನ್ಸ್ ಕೊಟ್ಟಿರ್ತೀವಿ, ಅದು ಕಡಿಮೆ ಆಗಿರುತ್ತೆ, ಆ ಮೆಡಿಸಿನ್ಸ್ನ ಅವರು ಸೆಲ್ಫ್ ಆಗಿ ತಗೊಳ್ಳುವಂಥದ್ದು. ಇದು ಬಹಳನೇ ತಪ್ಪು. ಈ ಥರದ ಕಾಯಿಲೆಗಳಲ್ಲಿ ಏನಾಗುತ್ತೆ, ಇದು ಸಡನ್ ಆಗಿ ತೊಂದರೆ ಕೊಡುವಂಥದ್ದಲ್ಲ, ಗ್ರ್ಯಾಜುವಲ್ ಆನ್ಸೆಟ್ ಆಫ್ ಕಂಡೀಷನ್ ಅಂತ ಹೇಳ್ಬೋದು. ದಿನ ಕ್ಷೀಣಿಸುವಂಥ ಒಂದು ಕಾಯಿಲೆ, ವರ್ಷ ಕ್ಷೀಣಿಸುವಂಥ ಒಂದು ಕಾಯಿಲೆ. ಸೊ ವೈದ್ಯರ ಹತ್ರ ಯಾವಾಗ ಬರ್ತಾರೆ ಜನ ಅಂತ ಹೇಳಿದ್ರೆ, ಅವರ ಮಾತ್ರೆಗಳು ಯಾವಾಗ ಕೆಲಸ ಮಾಡೋದಿಲ್ಲ, ಆಗ ಮಾತ್ರ ಅವ್ರಿಗೆ ವೈದ್ಯರು ನೆನಪಾಗ್ತಾರೆ. ಸೊ ಅದು ಬಹಳನೇ ತಪ್ಪು. ಸೆಲ್ಫ್ ಮೆಡಿಕೇಶನ್ಸ್ನ ಆದಷ್ಟು ಕಡಿಮೆ ಮಾಡಿ. ನಾನೇನು ಲಕ್ಷಣಗಳು ಹೇಳಿದೆ, ಅಥವಾ ನೋವು ಕಾಣಿಸ್ಕೊಳ್ತಾ ಬರ್ತಿದ್ರೆ, ಭಾರ ಕಾಣಿಸ್ಕೊಳ್ತಾ ಬರ್ತಿದ್ರೆ, ಅಥವಾ ಒಬ್ರು ಕಾಲರ್ ಕೂಡ ಹೇಳಿದ್ರು ಕಾಲು ಕಪ್ಪಾಗ್ತಿದೆ ಅಂತ ಹೇಳಿ, ಈ ಥರದ ಒಂದು ಲಕ್ಷಣಗಳು, ಅಥವಾ ಕಾಲಲ್ಲಿ ಊತ ಕಂಡು ಬರ್ತಾ ಇದ್ರೆ, ಅಥವಾ ಅಲ್ಸರ್ ಥರ ಸ್ಟೇಜಸ್ ಬರ್ತಿದ್ರೆ, ಸೊ ಈ ರೀತಿಯ ಒಂದು ಲಕ್ಷಣಗಳಿತ್ತು ಅಂದರೆ ಆದಷ್ಟು ಬೇಗ ಬಂದು ಇರೋದು ಅಥವಾ ಟ್ರೀಟ್ಮೆಂಟ್ ತಗೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟು. ಬಿಕಾಸ್ ಇದು ವೆರಿಕೋಸ್ ವೈನ್ಸ್ ಅಂದ್ರೆ ಬರೀ ಈ ವೆರಿಕೋಸ್ ವೈನ್ಸ್ ಹಂತದಲ್ಲೇ ಇರೋದಿಲ್ಲ. ಸೊ ವೀನಸ್ ಎಕ್ಸಿಮಾ ಹಂತಕ್ಕೆ ಹೋಗ್ಬೋದು, ಅಥವಾ ವೆರಿಕೋಸ್ ಅಲ್ಸರ್ ಹಂತಕ್ಕೆ ಹೋಗ್ಬೋದು. ಸೊ ಅಲ್ಸರ್ ಆಯಿತು ಅಂತ ಹೇಳಿದ್ರೆ ಡೈಲಿ ಪಸ್ ಬರುವಂಥದ್ದು, ಬ್ಲಡ್ ಸ್ಟ್ರೀಮಿಂಗ್ ಆಗುವಂಥದ್ದು, ಅಥವಾ ಮೈನರ್ ಇಂಜುರೀಸ್ ಬ್ಲೀಡ್ಸ್ ಈಸಿಲಿ ಅಂತ ಹೇಳ್ತೀವಿ. ಒಂದು ರಕ್ತಸ್ರಾವ ತುಂಬಾ ಆಗ್ತಾ ಹೋಗ್ತಾ ಇರುತ್ತೆ, ರಕ್ತನಾಳಗಳಲ್ಲಿ ರಕ್ತ ಉಳ್ಕೊಳ್ತಾ ಇರೋದ್ರಿಂದ ತುಂಬ ಜನ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ಇಟ್ಕೊಂಡು ಬರ್ತಾರೆ, DVT ಅಂತ ಹೇಳಿ, ಡೀಪ್ ವೈನ್ ಥ್ರೋಂಬೋಸಿಸ್ ಅಂತ ಹೇಳಿ. ತುಂಬ ದಿವಸ ಮಲಿನ ರಕ್ತ ನಮ್ಮ ಕಾಲಲ್ಲಿ ರಕ್ತನಾಳಗಳಲ್ಲಿ ಉಳ್ಕೊಳ್ತು ಅಂದರೆ ಅದು ರಕ್ತ ಹೆಪ್ಗಟ್ಬಿಡುತ್ತೆ. ಅದನ್ನು ಮೆಡಿಕಲಿ ನಾವು ಥ್ರಾಂಬಸ್ ಅಂತ ಹೇಳಿ ಕರಿತೇವೆ. ಆ ರಕ್ತ ಹೆಪ್ಗಟ್ಟಿರುವಂಥದ್ದು ಹೃದಯಕ್ಕೆ ಬಂದು ಪ್ಲಗ್ ಆಗ್ಬೋದು, ಅಥವಾ ಶ್ವಾಸಕೋಶದ ಒಂದು ರಕ್ತನಾಳಕ್ಕೆ ಬಂದು ಪ್ಲಗ್ ಆಗ್ಬೋದು. ಸಡನ್ ಆಗಿ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ಸ್ ಆಗುವಂಥದ್ದು, ಅಥವಾ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು, ಸೊ ಅಥವಾ ಪಲ್ಮನರಿ ಎಂಬೋಲಿಸಮ್ ಅಂತ ಒಂದು ಕಂಡೀಷನ್ ಬರುತ್ತೆ. ಈ ರೀತಿಯ ಒಂದು ತೊಂದರೆಗಳು ಉಂಟಾಗುವಂಥದ್ದು, ಅದರಿಂದ ಡೆತ್ ರಿಲೇಟೆಡ್ ಹೋಗುವಂಥದ್ದು, ಫೇಟಲ್ ಕಂಡೀಷನ್ಸ್ಗೆ ಹೋಗುವಂಥದ್ದು, ಅಥವಾ ರೆಸ್ಪಿರೇಟರಿ ಫೇಲ್ಯೂರ್ ಆಗುವಂಥದ್ದು. ಈ ರೀತಿಯ ತುಂಬಾ ಒಂದು ಕಾಂಪ್ಲಿಕೇಶನ್ಸ್ ಈ ಕಾಯಿಲೆಯಲ್ಲಿ ಇದೆ. ಬರೀ ಕಾಲಿಗೆ ಮಾತ್ರ ಸೀಮಿತ ಅಲ್ಲ, ನೋವಷ್ಟೇ ಸೀಮಿತ ಅಲ್ಲ. ನೀವು ಸ್ಟಾರ್ಟಿಂಗ್ ಪ್ರೊಮೋಲೆ ಹೇಳಿದ್ರಿ, ಹೃದಯ ನಾಳಗಳ ಸಮಸ್ಯೆ ಕೂಡ ಖಂಡಿತ ಬರುತ್ತೆ ಅಂತ. ಸೊ ನೆಗ್ಲಿಜೆನ್ಸಿ ಬೇಡ. ಸಮಸ್ಯೆ ಇನಿಷಿಯಲ್ ಹಂತದಲ್ಲೇ ಅವರು ಚಿಕಿತ್ಸೆನ ಪಡ್ಕೊಳ್ಳುವಂಥದ್ದು, ಅಥವಾ ಡಯಾಗ್ನೋಸ್ ಮಾಡ್ಕೊಳ್ಳುವಂಥದ್ದು. ಸಬ್ಜೆಕ್ಟಿವ್ ಸಿಂಪ್ಟಮ್ಸ್ ಅಥವಾ ಆಬ್ಜೆಕ್ಟಿವ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಒಬ್ಬರು ಕಾಲುಗಳನ್ನ ನೋಡಿದಾಗ ಆಬ್ಜೆಕ್ಟಿವ್ ಸಿಂಪ್ಟಮ್ಸ್ ಆಗಿ ನಾವು ನೋಡ್ಬಿಡ್ಬೋದು ಈ ವ್ಯಕ್ತಿಗೆ ವೆರಿಕೋಸ್ ವೈನ್ಸ್ ಇದೆ ಅಂತ ಹೇಳಿ. ಸೊ ಸಬ್ಜೆಕ್ಟಿವ್ ಸಿಂಪ್ಟಮ್ಸ್ ಅಥವಾ ಒಂದು ಸ್ಕ್ಯಾನಿಂಗ್ ಮೂಲಕ ನಾವು ಅದನ್ನ ಕಂಡುಹಿಡಿಯಬಹುದು. ಡೂಪ್ಲೆಕ್ಸ್ ಡಾಪ್ಲರ್ ಅಲ್ಟ್ರಾಸೋನೋಗ್ರಫಿ ಅಂತ ಹೇಳಿ ಕರಿತೇವೆ. ಸೊ ಅಲ್ಟ್ರಾಸೋನೋಗ್ರಫಿ ಸ್ಕ್ಯಾನಿಂಗ್
ಮಾಡಿದಾಗ ಯಾವ ರಕ್ತನಾಳ ದಪ್ಪ ಆಗಿದೆ, ಯಾವ ರಕ್ತನಾಳಗಳ ಎಲಾಸ್ಟಿಸಿಟಿ ಲೂಸ್ ಆಗಿದೆ, ಏನಾದರೂ ಥ್ರಾಂಬಸ್ ಇದೆಯಾ, DVT ಇದೆಯಾ, ಸೊ ಅದನ್ನ ನಮಗೆ ಈ ಸ್ಕ್ಯಾನಿಂಗ್ ಮೂಲಕ ಗೊತ್ತಾಗುತ್ತೆ. ಅದರ ತಕ್ಕಂತೆ ನಾವು ಚಿಕಿತ್ಸೆನ ಕೊಡ್ಬೋದಾಗುತ್ತೆ. ಬಟ್ ಇನಿಷಿಯಲ್ ಹಂತದಲ್ಲಿ ಬಂತು ಅಂದರೆ ನಮಗೂ ಕೂಡ ಚಿಕಿತ್ಸೆ ಕೊಡೋದಕ್ಕೆ, ವಾಸಿ ಆಗೋದಕ್ಕೆ ಅವ್ರಿಗೂ ಕೂಡ ಒಂದು ಚಾನ್ಸಸ್ ಆಫ್ ರೇಟ್ ತುಂಬಾನೇ ಜಾಸ್ತಿ ಇರುತ್ತೆ ಅನ್ನೋದು ಈ ಮೂಲಕ ಹೇಳ್ಬೋದು. ಹೌದು. ಈಗ ಡಾಕ್ಟರ್, ಹಲವರಲ್ಲಿ ಒಂದು ಕಾಲಲ್ಲಿ ಮಾತ್ರ ಈ ರೀತಿಯ ವೆರಿಕೋಸ್ ವೇನ್ಸ್ ಅನ್ನೋದು ಕಾಣಿಸುತ್ತೆ, ಅದು ಇನ್ನೊಂದು ಕಾಲಿಗೆ ಹರಡೋ ಸಾಧ್ಯತೆ ಇರುತ್ತಾ, ಹೇಗೆ ಅಂತ? ಇದು ಹರಡೋದು ಅನ್ನೋದಕ್ಕಿಂತ ಬರುತ್ತೆ ಅದು, ಬಿಕಾಸ್ ಎಷ್ಟೋ ಜನರಲ್ಲಿ ನಾವು ಯೂನಿಲ್ಯಾಟ್ರಲಿ, ಬಟ್ ಮ್ಯಾಕ್ಸಿಮಮ್ ನೋಡಿರುವಂತದ್ದು ನಾವು ಬೈಲ್ಯಾಟ್ರಲ್ಲೂ ನಾವು ನೋಡಿರ್ತೀವಿ, 2 ಕಾಲಲ್ಲೂ ಬರ್ಬೋದು. ಬಟ್ ಇನಿಷಿಯಲ್ ಆಗಿ ಏನ್ ಹೇಳ್ತಾರೆ ಸರ್, ಫಸ್ಟ್ ಒಂದು ಕಾಲಲ್ಲಿ ಸ್ಟಾರ್ಟ್ ಆಯ್ತು, 1 ವರ್ಷ ಆದ್ಮೇಲೆ ಈ ಕಾಲಲ್ಲೂ ಸ್ಟಾರ್ಟ್ ಆಯ್ತು, ಅಥವಾ ಒಂದು ಕಾಲಲ್ಲೇ 2 ರಕ್ತನಾಳಗಳಲ್ಲಿ ಸ್ಟಾರ್ಟ್ ಆಯ್ತು. ಈ ರೀತಿ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ವೆಸ್ಟಿಗೇಷನ್, ಈ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾನಿಫೆಸ್ಟೇಷನ್ಸ್ ನಮಗೆ ಹೇಳ್ತಾರೆ. ಸೊ ಒಂದು ನರ ರಕ್ತನಾಳ ಕಾಣ್ತಿದೆ ಅಂದ್ರೆ ಅಲ್ಲೇ ಎಚ್ಚೆತ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ಬಿಕಾಸ್ ಸಮಸ್ಯೆ ಜಾಸ್ತಿ ಆದ್ಮೇಲೆ ಚಿಕಿತ್ಸೆ ಪಡ್ಕೊಂಡ್ರೆ ಖಂಡಿತ ಉಪಯೋಗ ಆಗೋದಿಲ್ಲ. ಅದಕ್ಕೆ ಎಷ್ಟೋ ಜನ ಲೇಟರ್ ಸ್ಟೇಜಸ್ ಅಲ್ಲಿ ಸರ್ಜರಿ ಮೊರೆ ಹೋಗ್ತಾರೆ. ಸೊ ಎಲ್ಲರಿಗೂ ಅವ್ರವ್ರ ಕಾಯಿಲೆಗಳು ಆದಷ್ಟು ಬೇಗ ವಾಸಿ ಮಾಡ್ಕೊಳ್ಬೇಕು ಅನ್ನೋ ಆಸೆ ಇರುತ್ತೆ, ಮತ್ತೆ 100% ವಾಸಿ ಮಾಡ್ಕೊಳ್ಬೇಕು ಅನ್ನೋ ಆಸೆ ಇರುತ್ತೆ. ಸೊ ವೈದ್ಯರಾಗೂ ಕೂಡ ನಮ್ಗೆ ಎಲ್ಲಾನು ವಾಸಿ ಮಾಡಬೇಕು, ಆದಷ್ಟು ಬೇಗ ವಾಸಿ ಮಾಡಬೇಕು ಅಂತ ನಮಗೂ ಕೂಡ ಹೆಚ್ಚು ಆಸೆ ಇರುತ್ತೆ. ಬಟ್ ಈ ಸಮಸ್ಯೆ ಗ್ರಾಜುವಲ್ ತುಂಬಾ ವರ್ಷಗಳ ಕಾಲ ಇದು ಬೆಳೆದಿರೋದ್ರಿಂದ ಅದಕ್ಕೆ ಸಮಸ್ಯೆಗೆ ತುಂಬಾನೇ ಟೈಮ್ ಬೇಕು ಇದು ಹೋಗೋದಕ್ಕೆ. ಬಟ್ ಸರ್ಜರಿನ ಅವಾಯ್ಡ್ ಮಾಡೋದಕ್ಕೆ ಹೋಮಿಯೋಪತಿಕ್ ಮಾತ್ರೆಗಳು ಬಹಳನೇ ಒಳ್ಳೆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದೆ. ಸೊ ಹೋಮಿಯೋಪತಿಲಿ ಯಾವುದೇ ರೀತಿ ನೋವಿನ ಮಾತ್ರೆ ಕೊಡುವಂಥದ್ದು, ಆಂಟಿಬಯೋಟಿಕ್ಸ್ ಕೊಡುವಂಥದ್ದು, ಕೆಮಿಕಲ್ಸ್ ಕೊಡುವಂಥದ್ದು ಖಂಡಿತ ಇರೋದಿಲ್ಲ. ಸೊ ಆ ವ್ಯಕ್ತಿಯ ಅನುಗುಣವಾಗಿ ನಾವು ಔಷಧಿಗಳನ್ನ ಕೊಡ್ತೀವಿ. ಅವರ ಮೆಂಟಲ್ ನೇಚರ್ ಆಗಿರ್ಬೋದು, ಫಿಸಿಕಲ್ ನೇಚರ್ ಆಗಿರ್ಬೋದು, ಎಮೋಷನಲ್ ಪೆಥಾಲಜಿ ಆಗಿರ್ಬೋದು, ಮತ್ತೆ ಪ್ರತಿಯೊಬ್ಬರ ವೆರಿಕೋಸ್ ವೇನ್ಸಿನ ಹಿಂದಿನ ಕಾರಣಗಳನ್ನ ನಾವು ನೋಡಿ ಯಾಕೆ ಬಂತು, ಯಾವಾಗ ಬಂತು, ಎಷ್ಟು ದಿನದಿಂದ ಚಿಕಿತ್ಸೆನ ಪಡ್ಕೊಂಡಿದ್ದಾರೆ, ಯಾವೆಲ್ಲ ಟ್ರೀಟ್ಮೆಂಟ್ ಮೊರೆ ಹೋಗಿದ್ದಾರೆ, ಇದೆಲ್ಲ ತಿಳ್ಕೊಂಡು ಕರೆಕ್ಟ್ ಆದ ಒಂದು ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ಕೊಟ್ಟಾಗ ಸಮಸ್ಯೆ ಉಲ್ಬಣ ಆಗೋದನ್ನು ಕೂಡ ಅವಾಯ್ಡ್ ಮಾಡ್ತಾ ಬರ್ಬೋದು, ಮತ್ತೆ ಇರೋ ಸಮಸ್ಯೆ ಕೂಡ ಕಡಿಮೆ ಮಾಡ್ತಾ ಬರ್ಬೋದು. ರಕ್ತ ಸಂಚಾರ ದೇಹದಲ್ಲಿ ಹೆಚ್ಚಾಗುತ್ತೆ, ಮತ್ತೆ ಎಲಾಸ್ಟಿಸಿಟಿ ಇಂಪ್ರೂವ್ಮೆಂಟ್ ಆಗೋದಕ್ಕೂ ಕೂಡ ಹೋಮಿಯೋಪತಿಕ್ ಮಾತ್ರೆಗಳು ಖಂಡಿತ ಕೆಲಸ ಮಾಡುತ್ತೆ ಅನ್ನೋದು ಹೇಳ್ಬೋದು. ಇನ್ನು ಡಾಕ್ಟರ್, ಈ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಇದರಿಂದ ಆಗುವಂತಹ ವೆರಿಕೋಸ್ ವೇನ್ಸ್ ನಿಂದ ಆಗುವಂತಹ ಸಮಸ್ಯೆಯನ್ನ ತಡೆಗಟ್ಕೊಳ್ಬಹುದಾ? ತೂಕ ಕಡಿಮೆ ಮಾಡ್ಕೊಳ್ಳೋದು ಅಥವಾ ಫುಡ್ ಸ್ಟೈಲ್ ಇರ್ಬೋದು? ಖಂಡಿತ ಇದು ಬಹಳನೇ ಇಂಪಾರ್ಟೆಂಟ್ ಅಂತ ಒಂದು ಪಾರ್ಟ್ ಅಂತ ಹೇಳ್ಬೋದು. ಇದು ನಾವು ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸೊ ಜನರ ತಲೆಯಲ್ಲಿ ಏನಿದೆ, ನಾನು ಮಾತ್ರೆ ತಗೊಂಡ್ರೆ ನಂಗೆ ವಾಸಿ ಆಗ್ಬಿಡುತ್ತೆ, ನಾನು ಏನು ಬೇಕಾದರೂ ಲೈಫ್ ಸ್ಟೈಲ್ ಇರ್ಬೋದು. ಇದು ಖಂಡಿತ ತಪ್ಪು. ಮಾತ್ರೆಗಳು ಎಷ್ಟು ಮಟ್ಟಿಗೆ ಕೆಲಸ ಮಾಡುತ್ತೆ ಅಷ್ಟೇ ಪ್ರತಿಶತ ಸಪೋರ್ಟು ಪೇಷಂಟಿಂದ ಕೂಡ ಬೇಕಾಗುತ್ತೆ. ಎಸ್ಪೆಷಲಿ ವೆರಿಕೋಸ್ ವೈನ್ಸ್ ಅಲ್ಲಿ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಅವಾಯ್ಡ್ ಪ್ರೊಲಾಂಗ್ ಸಿಟ್ಟಿಂಗ್ ಫಾರ್ ಲಾಂಗ್ ಟೈಮ್, ಅವಾಯ್ಡ್ ಪ್ರೊಲಾಂಗ್ ಸ್ಟ್ಯಾಂಡಿಂಗ್ ಫಾರ್ ಲಾಂಗ್ ಟೈಮ್. ಅಂದ್ರೆ ತುಂಬಾ ಹೊತ್ತು ಒಂದೇ ಜಾಗದಲ್ಲಿ ನಿಂತ್ಕೊಳ್ಳೋದನ್ನ ಅವಾಯ್ಡ್ ಮಾಡ್ತಾ ಬರಬೇಕು. ತುಂಬಾ ಹೊತ್ತು ಒಂದೇ ಜಾಗದಲ್ಲಿ ಕೂತ್ಕೊಳ್ಳೋದನ್ನ ಅವಾಯ್ಡ್ ಮಾಡ್ತಾ ಬರಬೇಕಾಗುತ್ತೆ. ಅಟ್ಲೀಸ್ಟ್ 1 ಗಂಟೆಗಳ ಕಾಲ ನಿಂತ್ಕೊಂಡಿದ್ರೆ ಒಂದು 5 ನಿಮಿಷ ಕೂತ್ಕೊಳ್ಳುವಂಥದ್ದು, ಓಡಾಡುವಂಥದ್ದು, ಇದು ಒಂದು ಮ್ಯಾನೇಜ್ಮೆಂಟ್ ಮಾಡಬೇಕಾಗುತ್ತೆ. ಮತ್ತೆ ಎಷ್ಟೋ ಜನಕ್ಕೆ ಗೊತ್ತಿದೆ ಎಲಾಸ್ಟಿಕ್ ಕಂಪ್ರೆಷನ್ ಸ್ಟಾಕಿಂಗ್ಸ್ ಅಂತ ಹೇಳಿ. ಯಾರು ವೆರಿಕೋಸ್ ವೇನ್ಸ್ ಇಂದ ಬಳಲ್ತಾ ಇದ್ದಾರೆ, ಸೊ ಆ ಸಾಕ್ಸ್ ನ ವೇರ್ ಮಾಡಿ ನೀವು ದಿನದ ಚಟುವಟಿಕೆನ ಮಾಡಬಹುದಾಗುತ್ತೆ. ಮೇನ್ ಆಗಿ ರಕ್ತ ಸಂಚಾರಕ್ಕೆ ಬೇಕಾಗಿರುವಂತದ್ದು ಫೈಬರ್ ರಿಚ್ ಫುಡ್ ಅಂತ ಹೇಳ್ತೀವಿ. ಸ್ವಲ್ಪ ಆದಷ್ಟು ತರಕಾರಿಗಳನ್ನ ಆದಷ್ಟು ಹೆಚ್ಚು ತಗೊಳ್ಳಿ, ನುಗ್ಗೆಕಾಯಿನ ಆದಷ್ಟು ಹೆಚ್ಚು ತಗೊಳ್ಳಿ, ಬೀನ್ಸ್ ನ ಆದಷ್ಟು ಹೆಚ್ಚು ತಗೊಳ್ಳಿ, ಮತ್ತೆ ಪ್ರೋಟೀನ್ ಡಯಟ್ ನ ಆದಷ್ಟು ಹೆಚ್ಚು ತಗೊಳ್ಬೇಕಾಗತ್ತೆ. ಬೀಟ್ರೂಟ್ ನ ಎಕ್ಸ್ಪೆಷಲ್ ಆದಷ್ಟು ಹೆಚ್ಚು ತಗೊಳ್ಬೇಕಾಗತ್ತೆ. ಮತ್ತೆ ಕ್ಲಾಟ್ ಆಗಬಾರ್ದು ಅನ್ನೋದಕ್ಕೆ ನೀರ್ನ ಹೆಚ್ಚಾಗಿ ಕುಡಿಯಕ್ಕೆ ಹೇಳ್ತೀವಿ. ಸೊ ಇದೆಲ್ಲ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳುವಂಥದ್ದು. ಪ್ರತಿದಿನ ಅಟ್ಲೀಸ್ಟ್ ಒಂದು 45 ನಿಮಿಷಗಳ ಕಾಲ, 1 ಗಂಟೆಗಳ ಕಾಲ ಬ್ರಿಸ್ಕ್ ವಾಕ್ ಮಾಡುವಂಥದ್ದು, ಕಾಫ್ ಮಸಲ್ಸ್ ಎಕ್ಸರ್ಸೈಸ್ ಮಾಡ್ತಾ ಬಂತು ಅಂದ್ರೆ ಇರೋ ಸಮಸ್ಯೆ ಕೂಡ ಕಡಿಮೆ ಮಾಡ್ತಾ ಬರ್ಬೋದು. ಮತ್ತು ಅದರ ಜೊತೆಗೆ ಏನೇ ಒಂದು ಚಿಕಿತ್ಸೆನ ತಗೊಂಡ್ರು ಕೂಡ ಅದಾದಷ್ಟು ಬೇಗ ವಾಸಿ ಆಗೋದಕ್ಕೂ ಕೂಡ ಸಹಾಯ ಆಗುತ್ತೆ ಅನ್ನೋದು ಈ ಮೂಲಕ ಹೇಳ್ಬೋದಾಗುತ್ತೆ. ಸರಿ ಡಾಕ್ಟರ್, ವೆರಿಕೋಸ್ ವೇನ್ಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು ನಿಮಗೆ. ಇನ್ನು ವೀಕ್ಷಕರೇ, ನಿಮಗೂ ಕೂಡ ವೆರಿಕೋಸ್ ವೇನ್ಸ್ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ತಿಳ್ಕೋಬೇಕಾದ್ರೆ ಅಡ್ರೆಸ್ ಪ್ಲೇಟ್ನ ನೋಟ್ ಮಾಡ್ಕೊಳ್ಳಿ. ನಮ್ಮ ಹೋಮಿಯೋಪತಿ ಬೆಂಗಳೂರು ಶಾಖೆಗಳು ಮಲ್ಲೇಶ್ವರಂ, ಜಯನಗರ. ಇನ್ನು ಇತರೆ ಶಾಖೆಗಳು ಹುಬ್ಬಳ್ಳಿ, ಮೈಸೂರು, ದಾವಣಗೆರೆ, ಕಲಬುರಗಿ, ಹಾಸನ, ಶಿವಮೊಗ್ಗ, ಹೊಸಪೇಟೆ, ಬೆಳಗಾವಿ, ಉಡುಪಿ. ದೂರವಾಣಿ ಸಂಖ್ಯೆ 9620240240. ಮಹಾರಾಷ್ಟ್ರ ಮುಂಬೈ, ಪುಣೆ, ಸೋಲಾಪುರ, ಕೋಲ್ಹಾಪುರ, ನಾಗ್ಪುರ, ಔರಂಗಾಬಾದ್, ನಾಸಿಕ. ನಂಬರ್ನ ನೋಟ್ ಮಾಡ್ಕೊಳ್ಳಿ, 9620240240. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. Every adventure needs an SUV, like a camping trip
or climbing the steepest roads and the tallest mountains, or maybe just a moment to recharge. Every adventure needs the refined S-Cross with a sophisticated and powerful 1.5-liter petrol engine to take you there. S-Cross, the refined SUV. Know your body inside out, then work out. That's why Omron Body Composition Monitor that gives an accurate analysis of body vitals so you know what you're made of. Omron. ಯಾವ ಕೆಲಸವೂ ನಿಲ್ಲುವುದಿಲ್ಲ. ಮುಂಜಾನೆಯಿಂದ ಸಂಜೆವರೆಗೂ ನೀರಿನ ಸಮಸ್ಯೆ ಇರುವುದಿಲ್ಲ. ಏಕೆಂದರೆ ಭರವಸೆಯ ಮತ್ತೊಂದು ಹೆಸರೇ ಕೆಎಸ್ಪಿ ಪಂಪ್ಸ್. ಮನಸ್ಸಿನ ಭಾರವನ್ನು ಹೋಗಲಾಡಿಸಲು ಈ ದಿನವೇ ಖರೀದಿಸಿ. ಅತ್ಯುತ್ತಮವಾದ ಪಂಪ್ ಅನ್ನು ಖರೀದಿಸಿ. ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ 60 ಸೆಕೆಂಡುಗಳಲ್ಲಿ ಕೆಲಸ ಮಾಡುತ್ತೆ. ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು. ನೀಟ್, ಏಮ್ಸ್, ಜಿಪ್ಮೇರ್, ಐಐಟಿ, ಜೆಇಇ ಲಾಂಗ್ ಟರ್ಮ್ ಕೋರ್ಸುಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಸಿಗ್ನೇಚರ್ ಎಲ್ಲರ ಯೋಚನೆಗೂ ಮಿಗಿಲಾದ್ದು.